अस्सलाम वालेकुम, वेलकम टू साइंस एग्जीबिशन। न्यू बॉलविन स्कूल का साइंस एग्जीबिशन लास्ट व्लॉग हमारा ये, इंशाल्लाह इसमें हमें पूरा कवर करेंगे। जितना भी अमेजिंग टाइम मैं स्पेंड करी न्यू बॉलविन स्कूल के टीचर्स के साथ, ग्रैंड पेरेंट्स के साथ, साथ ही में प्यारे प्यारे स्टूडेंट्स के साथ, और साथ में बहुत प्यारी एक्सपीरियंस मिली। बहुत सारा मुझे बहुत कुछ सीखने के वास्ते मिला। और ये है हमारी सरस्वती मैम की क्लास। तो लेट्स सी। ನನ್ನ ಹೆಸರು ಯಶ್ವಿ, ನಾನು 5ನೇ ತರಗತಿ ಓದುತ್ತಿದ್ದೇನೆ. ನನ್ನ ನನ್ನ ಪೀಠಕ್ಕೆ ಸಂಕ್ರಾಂತಿ ಹಬ್ಬ ಬಂತು ಅಂತೂ ಇಂತೂ ತಂದೆ ತಂತು ಕಂತೆ ಕಬ್ಬ ಗರಿಬರು ಚರಗರಿ ಲಂಗ ಹಾಕಿಕೊಂಡು ಗಿಲಿಗಿಲಿ ಕಾಲ ಗೆಜ್ಜೆ ದಾನಿ ಮಾಡಿಕೊಂಡು ಎಲ್ಲೂ ಒಬ್ಬು ಸಕ್ಕರೆ ಅಚ್ಚು ಬಾಳೆ ಹಣ್ಣು ಬೆಲ್ಲ. ಧನುಷನಿಗೆ ಸ್ವಾಗತ. ನನ್ನ ಹೆಸರು ಮೊಹಮ್ಮದ್ ಇರ್ಫಾನ್. ನಾನು 1 ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡ ವಸ್ತು ಪ್ರದರ್ಶನಕ್ಕೆ ಸ್ವಾಗತ. ನನ್ನ ಹೆಸರು ವೈಷ್ಣವಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಹೆಸರು ಅಲಿಶಾ ಖಾನ್. ನಾನು 7ನೇ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪೀಠಿಗೆ ಕಿತ್ತೂರು ರಾಣಿ ಚೆನ್ನಮ್ಮ. ನನ್ನ ಹೆಸರು ಪೂರ್ಣಿಮಾ. ನಾನು 8ನೇ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪೀಠಿಕೆ ಒನಕೆ ಓಬವ್ವ. Good morning everyone. My name is Uma Kulsum. I am studying. My topic is Kannada Varnamale. Good morning everyone. My name is Alina Taj. My topic is Gunita. Everyone. My name is Syed Junaid. My topic is Talakattu. ಸ್ವಾಗತ. ನನ್ನ ಹೆಸರು ಸಂಧ್ಯಾ. ನನ್ನ ಪೀಠಿಕೆ ಅಕ್ಕ ಮಹಾದೇವಿ. ನಾನು 12ನೇ ಶತಮಾನದ ಮಧ್ಯಭಾಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತನೆಯಲ್ಲಿ ಜನಿಸಿದ್ದೆ. ನನ್ನನ್ನು ಕನ್ನಡ ಸಾಹಿತ್ಯದ ಮೊದಲಾದ ಕವಯಿತ್ರಿ ಎನ್ನುತ್ತಾರೆ. ನಾನು ಬರೆದಿರುವ ವಚನ: ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಗಂಜಿ ತಡಂತಯ್ಯ, ಸಮುದ್ರದ ತೊಳೆದೊಂದು ಮನೆಯ ಮಾಡಿ, ನುರತರಗಳಿಗೆ ಗಂಜಿ ತಡಂತಯ್ಯ, ಸಂತಲದೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದಂತೆಯ್ಯ, ಚಿನ್ನಮಲ್ಲಿಕಾರ್ಜುನ ದೇವ ಕೇಳೆಯ, ಲೋಕದಲಕ ಹುಟ್ಟಿದ ಬಲಕ, ಸುದ್ದಿ ನಿದ್ದಗಳು, ಬೆಟ್ಟದ ಬಂಡಡೆ ತಲೆಯಲ್ಲಿ ತಾನದು ಸಮಾಧಾನಿಯಾಗಿರಬೇಕು ಎಂಬುದನ್ನು ನನ್ನ ಮಾತುಗಳು. ಸ್ವಾಗತ. ನನ್ನ ಹೆಸರು ತರುಣ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ನ್ಯೂ ಬಾಡ್ವಿನ್ ಶಾಲೆ. ನನ್ನ ಪೀಠಿಕೆ ಸರ್ವಜ್ಞನ ತ್ರಿಪತಿಗಳು. ಸರ್ವಜ್ಞನೆಂಬುವ ಸರ್ವಜ್ಞನ ಮೊದಲ ಹೆಸರು ಪರಿಶುದ್ಧತ. 16ನೇ ಶತಮಾನದಲ್ಲಿ ಹಾವೇರಿ ಜಿಲ್ಲೆ ಈ ಊರು ಕೇರೂರು ತಾಲೂಕು ಅಂಬಲರು ಎಂಬತ್ತ ಜನಿಸಿದರು. ನನ್ನ ಹೆಸರು ನವಾಜ್ ಬೇಗ್. ನಾನು 7ನೇ ತರಗತಿ ಆ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪೀಠಿಗೆ KS ನಿಸಾರ್ ಅಹಮದ್ ಅವರಿಗೆ. ಹಫ್ಸಾ ರೋಷನ್. ನನ್ನ ಹೆಸರು ಹಫ್ಸಾ ರೋಷನ್. ನಾನು 7ನೇ ತರಗತಿ ಓದುತ್ತಿದ್ದಾನೆ. ನನ್ನ ಪೀಠಿಗೆ ನಾಮಪದ. ಸುಸ್ವಾಗತ ಶಿಕ್ಷಣೋತ್ಸವಕ್ಕೆ. ನನ್ನ ಹೆಸರು ಮನ್ಹಾ. ನಾನು 8ನೇ ಎ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪೀಠಿಕೆ ಕೃತಿಕಾರರ ಪರಿಚಯ. ಎಲ್ಲರಿಗೂ ನಮಸ್ಕಾರಗಳು. ಶಿಕ್ಷಕ ಉತ್ಸವಕ್ಕೆ. ನನ್ನ ಹೆಸರು ಹಲಿಮಾ. ನಾನು 8ನೇ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ. ನನ್ನ ಪೀಠಿಕೆ ಕೃತಿಕಾರದ ಪರಿಚಯ ಶ್ರೀಮತಿ ಸವಿತಾ ನಾಗಭೂಷಣ. ಧನ್ಯವಾದಗಳು. ಪ್ರವೇಶಕ್ಕೆ ಸ್ವಾಗತ. ನನ್ನ ಹೆಸರು ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಬಣ್ಣ ಬಣ್ಣದ ಹಕ್ಕಿಗಳ ಬಗ್ಗೆ ತಿಳಿಸುತ್ತೇನೆ. ಹಕ್ಕಿಗಳಲ್ಲಿ ಹಲವು ವಿಧಗಳಿವೆ. ಹಕ್ಕಿಗಳು ತುಂಬಾ ಸುಂದರವಾಗಿರುತ್ತವೆ. ಹಕ್ಕಿಗಳು ಸುಸ್ವಾಗತ. ನನ್ನ ಹೆಸರು ಶರಣು. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ನ್ಯೂ ಬಾರ್ಡಿಂಗ್ ಸ್ಕೂಲ್. ನನ್ನ ಪೀಠಿಕೆ ಸ್ವಾತಂತ್ರ್ಯ ಹೋರಾಟಗಾರರು. ಧನ್ಯವಾದ. ನನ್ನ ಹೆಸರು ವಿನೋದ್. ನನ್ನ ಪೀಠಿಗೆ ಪಂಚೇಂದ್ರಿಯಗಳಲ್ಲಿ 5 ವಿಧಗಳಿವೆ: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕಣ್ಣಂದು ವಸ್ತುಗಳನ್ನು
ಶುಭೋದಯ ಸುಸ್ವಾಗತ. ನನ್ನ ಹೆಸರು ಮೊಹಮ್ಮದ್ ಅಬ್ದುಲ್ಲಾ. ನಾನು 4ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಶಾಲೆ ಹೆಸರು ನ್ಯೂ ಬಾಲ್ಡ್ವಿನ್ ಶಾಲೆ. ನನ್ನ ಪೀಠಿಗೆ ವಿರುದ್ಧನಾದ ಪದ ಆದರೆಂದರೆ ಒಂದು ಪದ ವಿರುದ್ಧ ದಿಕ್ಕಿನ ಆದವನ್ನು ಕೊಡುವ ಇನ್ನೊಂದು ಪದ. ಶುಭೋದಯ ಸುಸ್ವಾಗತ. ನನ್ನ ಹೆಸರು ಧರಣಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪೀಠಿಕೆ ಲೇಖನ ಚಿಹ್ನೆಗಳು. ಶುಭೋದಯ ಸುಸ್ವಾಗತ. ನನ್ನ ಹೆಸರು ವದಿಯಾ ಇಫ್ಫತ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ನ್ಯೂ ಬಾಲ್ವಿನ್ ಶಾಲೆ. ನನ್ನ ಪೀಠಿಕೆ ಒತ್ತಕ್ಷರಗಳು. ಶುಭೋದಯ ಸುಸ್ವಾಗತ. ನನ್ನ ಹೆಸರು ಮೊಹಮ್ಮದ್ ಸಮೀರ್. ನಾನು 6ನೇ ತರಗತಿ ಓದುತ್ತಿದ್ದನು. ನಮ್ಮ ಶಾಲೆ ನನ್ನ ಪೀಠಿಕೆ ನಿರುಕ್ತಿಗಳು. तो फाइनली ये थी सरस्वती मैम की क्लास। देन उनके साथ सेल्फी लेने के बाद, मैम के साथ वीडियो लेने के बाद ब्लैक बोर्ड डेकोरेशन। तो गाइस माशाल्लाह है, तो कितनी प्यारी क्रिएटिविटी है बोर्ड हम प्रोजेक्ट लग तुम्हें देख सकती। बहुत ही प्यारे तरीके से डिजाइन का कोई और फुल बोर्ड बता देंगे वो माशाल्लाह जबरदस्त है। तो ये देखो कितना ब्यूटीफुल दिख रहा है। और ये क्लास में देख सकती हूँ तो डेकोरेशन कितना तरीके से प्यारा करी, मुझे बहुत पसंद आया। देन मैं नीचे उतरने के टाइम पर सर को मिलने को, देन हमारे मैम मिले उनको मिलने को। देन ये है हमारा लास्ट वीडियो। इसके बाद में हमारे साइंस एग्जीबिशन के व्लॉग्स नहीं रहते, कंप्लीट हो जाती। तो गाइस जैसे कि ये है हमारे सीमा मैम की क्लास। इसमें देख सकते हैं बहुत सारे बच्चे माशाल्लाह अलग अलग थीम कर ले का कोई अलग अलग लुक्स भी क्रिएट कर को ही। साथ ही में साइंस एग्जीबिशन में पहले तो हमें देख लिए वेजिटेबल्स का। देन इधर देख सकती हैं डेजर्ट भी बहुत प्यारा कैमल सभी रखो बना को ही। देन इधर देखो, यहाँ देखो तुम्हें कितने प्यारे प्यारे चीज़ें मना को ही। गाइस ऐसी क्रिएटिविटी देखते गए तो हमने भी हमारा बचपन याद आ जाता है। और यहाँ एक्सप्लेन करने वाले हैं इंडिया के बारे में, और साथ ही में हमारे सीमा मैम। देन यहाँ देख सकते हैं हमारे एक और मैम बैठ को ही। देन इधर देखो पूरे जितने भी प्रोजेक्ट्स हैं क्लीन से माशाल्लाह रखो ही, जैसे कि ट्रैफिक सिग्नल हो, ग्लोब हो और वेजिटेबल शॉप। देन इधर देख सकते हैं कितने प्यारे प्यारे तरीके से क्रिएट कर को ही। और यहाँ भी हमारा एक मिसाइल भी है। देन फाइनली ये है हमारा आज का व्लॉग। इंशाल्लाह मिलेंगे नेक्स्ट व्लॉग में। बाय बाय, अल्लाह हाफिज़।